ಪುರುಷರು ಅಂತ. ಅನಂತರದಲ್ಲಿ ಅಕ್ಷರ ಪುರುಷರು ಅಂತ. ಅಕ್ಷರ ಪುರುಷರು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮೀ ದೇವಿಯರೇನಿದ್ದಾರೆ ಲಕ್ಷ್ಮೀ ದೇವಿ, ಅಂತಹ ಮಹಾಲಕ್ಷ್ಮೀ ದೇವಿಯರು ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತಾಗಳಾಗಿರತಕ್ಕಂತಹ ಇವರು ಅಕ್ಷರ ಪುರುಷರು. ಭಗವಂತ ಇಂತಹ ಅಕ್ಷರ ಪುರುಷ ಮತ್ತೆ ಅಕ್ಷರ ಪುರುಷಳಾಗಿರತಕ್ಕಂತಹ ಲಕ್ಷ್ಮೀದೇವಿ ಇವರಿಬ್ಬರಿಗಿಂತಲೂ ಕೂಡ ಭಗವಂತ ಅತಿ ಸರ್ವೋತ್ತಮನಾಗಿದ್ದಾನೆ, ಉತ್ಕೃಷ್ಟನಾಗಿದ್ದಾನೆ. ಆದ್ರಿಂದಾಗಿ ಭಗವಂತ ಪುರುಷಾಭ್ಯಾಂ ಉತ್ತಮ ಪುರುಷೋತ್ತಮ. ಕ್ಷರ ಪುರುಷರು ಅಕ್ಷರ ಪುರುಷರು ಇವರಿಗಿಂತ ಉತ್ತಮನಾಗಿರತಕ್ಕಂತಹ ವ್ಯಕ್ತಿ ಅವನು ತಾನು ಪರಮಾತ್ಮ ನಾರಾಯಣ ಕೃಷ್ಣ ಪರಮಾತ್ಮ. ಅಂತಹ ಪರಮಾತ್ಮ ನಿಯಾಮಕನಾಗಿರತಕ್ಕಂತಹ ಒಂದು ಮಾಸ ಅಂತ ಹೇಳಿದ್ರೆ ಇದು ಅಧಿಕ ಮಾಸ. ಈ 33 ಭಗವಂತನ ರೂಪಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅನಂತರದಲ್ಲಿ ಪ್ರಜಾಪತಿ, ಅನಂತರದಲ್ಲಿ ವಷಟ್ಕಾರ, ಈ ಎಲ್ಲಾ ಗಣಗಳನ್ನು ಕೂಡ ಸೇರಿಸಿದ್ರೆ ಒಟ್ಟು 33 ದೇವತೆಗಳಾಗ್ತಾರೆ. ಇಲ್ಲಿ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನ ರೂಪವೇ ಈ 33 ಅಂತ. ಅಧಿಕ ಮಾಸದ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಸಂಖ್ಯೆ ಅಂತ ಹೇಳಿದ್ರೆ ಅದು 33 ಅಂತ. ಅಂತಹ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಕೃಷ್ಣನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಯಾರು ಸರ್ವೋತ್ತಮ, ಅಂತಹ ಪುರುಷೋತ್ತಮ ಯಾರು ಅಂತ ಹೇಳಿದ್ರೆ ಅವನು ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ಏನಿದ್ದಾನೆ ಅವನು ಪುರುಷೋತ್ತಮನಂತೆ. ವಾದಿರಾಜ ಗುರು ಸಾರ್ವಭೌಮರು ಲಕ್ಷ್ಮೀ ಶೋಭಾನೆ ಅನ್ನತಕ್ಕಂತಹ ಒಂದು ಕೃತಿಯನ್ನ ತಾವು ರಚನೆಯನ್ನು ಮಾಡಿದ್ದಾರೆ. 122 ಶ್ಲೋಕಗಳಿಂದ ಗ್ರಥಿತವಾಗಿರತಕ್ಕಂತಹ ಒಂದು ಕೃತಿ. ವೇದಾದಿಗಳಲ್ಲಿ ಯಾವ ವಿಷಯಗಳನ್ನು ನಿರೂಪಣೆಯನ್ನು ಮಾಡ್ತಾರೋ ಅಂತಹ ಮಹತ್ತರವಾಗಿರತಕ್ಕಂತಹ ವಿಚಾರವನ್ನ ಗುರು ಸಾರ್ವಭೌಮರು, ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಆ ಕೃತಿಯಲ್ಲಿ ತಾವು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಾದಿರಾಜರು ಕೊನೆಯಲ್ಲಿ ಹೇಳ್ತಾರೆ, ಪಂಥಾದಿ ಪೇಳಿದ ಪದವೀದು ಅಂತ ಆ ಲಕ್ಷ್ಮಿ ಶೋಭಾನೆ ಪದೆಯಲ್ಲಿ ನಾವು ಕಾಣ್ತೇವೆ. ಪಂಥದಿ ಪೇಳಿದ ಅಂತ ಪಂಥ ಅಂತ ಹೇಳಿದ್ರೆ ಮಾರ್ಗ ಅಂತ. ವೇದಾದಿಗಳು ಯಾವ ಮಾರ್ಗದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೋ ಅದೇ ಮಾರ್ಗದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಕೂಡ ತಾವು ಭಗವಂತನ ಸ್ತೋತ್ರವನ್ನು ಮಾಡಿಕೊಟ್ಟು ಅಲ್ಲೂ ಕೂಡ ಲಕ್ಷ್ಮೀ ದೇವಿ ತಾನು ಪಾಲಾಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಳೆ ಮಹಾಲಕ್ಷ್ಮಿ ಉದಿಸಿದಾಳು ಅಂತ ವಾದಿರಾಜ ಗುರು ಸಾರ್ವಭೌಮರು ಲಕ್ಷ್ಮೀದೇವಿ ಅದು ಹುಟ್ಟಿದ್ಲು ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮಂತ ಹುಟ್ಟಲ್ಲ. ಲಕ್ಷ್ಮೀನಾರಾಯಣರದು ಹುಟ್ಟು ಅಂತ ಹೇಳಿದ್ರೆ ಪ್ರಾದುರ್ಭಾವ ಹರೇರ್ಜನಿಹಿ ಅಂತ. ಭಗವಂತ ಶಕ್ತಿ ರೂಪದಿಂದಾಗಿ ಪ್ರತಿಯೊಂದು ಸಂದರ್ಭ ಯಾವಾಗಲೂ ಕೂಡ ಇರ್ತಾನೆ. ವ್ಯಕ್ತಿ ರೂಪದಿಂದಾಗಿ ಭಗವಂತ ಕೆಲವೊಂದು ಆಯಾಯ ಕಾಲದಲ್ಲಿ ತ್ರೇತಾಯುಗ, ಕೆಲವೊಂದು ಯುಗದಲ್ಲಿ ಯುಗಕ್ಕೆ ಅನುಸಾರವಾಗಿ ಭಗವಂತ ತಾನು ಪ್ರಕಟನಾಗತಕ್ಕಂಥದ್ದು ಇದೆಯಲ್ವಾ, ಅದೇ ಭಗವಂತನಿಗೆ ಅವತಾರ ಅಂತ. ನಮ್ಮ ಲಕ್ಷ್ಮೀದೇವಿಗೂ ಕೂಡ ಅದೇ ರೀತಿಯಲ್ಲಿ ಅದೇ ಹೇಳ್ತಾರೆ, ಪಾಲಾಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಅಂತ. ಲಕ್ಷ್ಮೀದೇವಿ ಹುಟ್ಟಿದ್ದಲ್ಲ, ಅದು ಉದಯವಾದಂತೆ ಅಂತ. ನಮಗೆ ಸೂರ್ಯ ಉದಯವಾಯಿತು ಅಂತ ನಾವು ಹೇಳ್ತೇವೆ. ಸೂರ್ಯನ ಉದಯ ಅಂತ ಹೇಳಿದ್ರೆ ಸೂರ್ಯ ಇರಲಿಲ್ಲ, ಇಲ್ಲದೆ ಇರತಕ್ಕಂತಹ ಸೂರ್ಯ ಹುಟ್ಟಿದ ಅಂತ ಅರ್ಥ ಅಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಸೂರ್ಯ ಬೆಳಿಗ್ಗೆ ಸೂರ್ಯೋದಯ ಆದ ಕಾಲಕ್ಕೆ ನಮಗೆ ದುರ್ಗೋಚನ ಆಗ್ತಾರೆ ಅಂತ ಯಾವ ರೀತಿಯಲ್ಲಿ ಅರ್ಥವನ್ನು ಮಾಡಬೇಕು, ಅದೇ ರೀತಿಯಲ್ಲಿ ಯಾವಾಗ ಎಲ್ಲ ದೇವತೆಗಳು ದಾನವರು ಎಲ್ಲರೂ ಕೂಡ ಸೇರಿ ಅಮೃತಕ್ಕೋಸ್ಕರ ತಾವು ಸಮುದ್ರ ಮಂಥನವನ್ನ ತಾವು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ತಾನು ಉದಯಿಸ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಸಮುದ್ರ ರಾಜ ವರುಣನ ಮಗಳು. ಆ ಸಂದರ್ಭದಲ್ಲಿ ವಸ್ತುತಃ ಲಕ್ಷ್ಮೀದೇವಿಗೆ ಯಾರೂ ಕೂಡ ತಂದೆ ತಾಯಿಗಳಿಲ್ಲ. ಆದರೂ ಕೂಡ ವರುಣನಿಂದಾಗಿ ಕ್ಷೀರಸಾಗರದ ಮಥನದ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ತಾನು ಅಭಿವ್ಯಕ್ತಳಾಗ್ತಾ ಇದ್ದಾಳೆ. ಆದ್ರಿಂದಾಗಿ ವರುಣ ಲಕ್ಷ್ಮೀದೇವಿಗೆ ಮಾಲೆಯನ್ನು ಕೊಡ್ತಾ ಇದ್ದಾನೆ. ಸ್ವಯಂವರ ಯಾರಿಗೆ ಬೇಕಾದರೂ ಕೂಡ ಮಾಲೆಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಯಾರಿಗೆ ಮಾಲೆ ಈ ಅಧಿಕ ಮಾಸಕ್ಕೂ ವಾದಿರಾಜ ಗುರು ಸಾರ್ವಭೌಮ ರಚನೆ ಮಾಡಿಕೊಟ್ಟಿರತಕ್ಕಂತಹ ಲಕ್ಷ್ಮೀ ಶೋಭಾನೆಗೂ ಬಹಳ ವಿಶಿಷ್ಟವಾಗಿರತಕ್ಕಂತಹ ಒಂದು ಸಂಬಂಧ ಇದೆ. ಲಕ್ಷ್ಮೀ ಶೋಭಾನೆಯು ಕೂಡ ಕಡೆಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಲಕ್ಷ್ಮೀ ಪರಮಾತ್ಮ ಏನಿದ್ದಾನೆ, ನಾರಾಯಣ ಏನಿದ್ದಾನೆ, ಲಕ್ಷ್ಮೀ ರಮಣ, ಅಂತಹ ನಾರಾಯಣ ಸರ್ವೋತ್ತಮ ಅಂತ. ಪುರುಷೋತ್ತಮ ಅಂತ ಹೇಳಿದ್ರೆ ಲಕ್ಷ್ಮಿಯಿಂದಲೂ ಕೂಡ ಉತ್ಕೃಷ್ಟನಾಗಿರತಕ್ಕಂತಹ ಪರಮಾತ್ಮ ಪುರುಷೋತ್ತಮ ಅಂತ. ಲಕ್ಷ್ಮೀದೇವಿ ತಾನು ಕೈಯಲ್ಲಿ ಮಾಲೆ ಹಿಡ್ಕೊಂಡು ತಾನು ನೋಡ್ತಾ ಬರ್ತಾ ಇದ್ದಾಳೆ. ವಸ್ತುತಃ ಲಕ್ಷ್ಮೀದೇವಿಗೆ ಸಂಶಯಾದಿಗಳು ಇಲ್ಲ, ಯಾರಿಗೆ ಮಾಲೆ ಹಾಕಬೇಕು. ಒಂದ್ ಕಡೆ ದೇವತೆಗಳು ಸಾಲಾಗಿ ಕುಳ್ಳಿರ್ದ ಸುರರಾಸ ಭಯ ಕಂಡು ಆಲೋಚಿಸಿದಾಳು ಮನದಲ್ಲಿ ಅಂತ ಲಕ್ಷ್ಮೀದೇವಿ ಆಲೋಚನೆ ಅಂತ ಹೇಳಿದ್ರೆ ನಂತರ ಯಾರಿಗೆ ಮಾಲೆ ಹಾಕಲಿ ಅನ್ನತಕ್ಕಂತಹ ಸಂಶಯ ಆಗಲಿ ವಿಪರೀತ ಜ್ಞಾನ ಆಗಲಿ ಇದ್ಯಾವುದು ಕೂಡ ಲಕ್ಷ್ಮೀದೇವಿಗೆ ಇಲ್ಲ. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕಾದ್ರೆ ನಾವು ಶ್ರೀ ಭೂ ದುರ್ಗಾ ಅಂತ 3 ರೂಪಗಳನ್ನು ನಾವು ಆಲೋಚನೆಯನ್ನು ಮಾಡ್ತೇವೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಒಟ್ಟು 3 ಗುಣಗಳು. ಅದರಲ್ಲಿ ಸತ್ವಾಭಿಮಾನಿಯಾಗಿರತಕ್ಕಂಥವಳು ಶ್ರೀರೂಪ,
ಅನಂತರದಲ್ಲಿ ರಜೋಭಿಮಾನಿಯಾಗಿರತಕ್ಕಂಥದ್ದು ಭೂರೂಪ, ಅನಂತರದಲ್ಲಿ ತಮೋಭಿಮಾನಿಯಾಗಿರತಕ್ಕಂಥ ದುರ್ಗಾರೂಪ. ವಾದಿರಾಜ ಗುರು ಸಾರ್ವಭೌಮರು ಆ ದುರ್ಗಾಸ್ತಂಭದಲ್ಲಿ ತಾವು ಸ್ತೋತ್ರವನ್ನು ಮಾಡ್ತಾರೆ. ಯಾರು ದುರ್ಗೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾರೋ ಅಂಥವ್ರಿಗೆ ಮಿಥ್ಯಾಜ್ಞಾನ ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಅವರಿಗೆ ಸಜ್ಞಾನ ಅನ್ನತಕ್ಕ ಭಗವಂತನ ವಿಷಯದಲ್ಲಿ ಒಳ್ಳೆಯ ಜ್ಞಾನ ಬರುತ್ತೆ. ಇದು ಲಕ್ಷ್ಮೀದೇವಿ ತಾನು ಮಿಥ್ಯಾಭಿಮಾನಕ್ಕೆ ಅಭಿಮಾನಿಯಾಗಿ ನಿಂತು ಅದನ್ನ ತಾನು ದುರ್ಜನರಿಗೆ ಮಿಥ್ಯಾಜ್ಞಾನವನ್ನ, ಸಜ್ಜನರಿಗೆ ಒಳ್ಳೆಯ ಸಾತ್ವಿಕ ಜ್ಞಾನವನ್ನ ಲಕ್ಷ್ಮೀದೇವಿ ತಾನು, ದುರ್ಗಾದೇವಿ ತಾನು ಕೊಡ್ತಾ ಇದ್ದಾಳೆ ಅಂತ ದುರ್ಗಾಸ್ತಮರದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ತಾವು ಸ್ತೋತ್ರವನ್ನು ಮಾಡ್ತಾರೆ. ತಮೋಭಿಮಾನಿನಿ ಪಾಯ ದುರ್ಗಾ ಸ್ವರ್ಗಾಪವರ್ಗದ ಅಂತ ತಾವು ಸ್ತೋತ್ರವನ್ನು ಮಾಡ್ತಾರೆ. ಕಡೆಗೆ ಲಕ್ಷ್ಮೀದೇವಿ ಕೈಯಲ್ಲಿ ಮಾಲೆ ಇದೆ. ಎಲ್ಲರಲ್ಲೂ ಕೂಡ ಈಗ ಭಗವಂತನು ಸರ್ವೋತ್ತಮ ಅಂತ ಲಕ್ಷ್ಮೀದೇವಿ ಕೃಷ್ಣ ಭಗವಂತನಿಗೆ ನಾರಾಯಣನಿಗೆ ಹಾರವನ್ನು ಹಾಕ್ತಾ ಇದ್ದಾಳೆ. ಅಲ್ಲ, ಯಾಕೆ ನಾರಾಯಣನಿಗೆ ಲಕ್ಷ್ಮೀದೇವಿ ಹಾರವನ್ನು ಹಾಕಿದ್ಲು? ಬೇರೆ ಅಷ್ಟೆಲ್ಲ ದೇವತೆಗಳು ಕೂಡ ಇದ್ದಾರಲ್ವೋ ಅಂತ ಪ್ರಶ್ನೆ ಮಾಡಿದಾಗ ವಾದಿರಾಜ ಗುರು ಸಾರ್ವಭೌಮರು ಬಹಳ ಚೆನ್ನಾಗಿ ಹೇಳ್ತಾರೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಲಕ್ಷ್ಮೀದೇವಿ ಎಲ್ಲ ದೇವತೆಗಳು ಕೂತಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಲಕ್ಷ್ಮೀನಾರಾಯಣರ ಮಕ್ಕಳು. ಯಾರೂ ಕೂಡ ಯಾವ ತಾಯಿ ಆಗಲಿ ಲೋಕದಲ್ಲಿಯೇ ಮಕ್ಕಳಲ್ಲಿರತಕ್ಕಂತಹ ದೋಷಗಳನ್ನ ಯಾರೂ ಕೂಡ ಹೇಳೋದಿಲ್ಲ. ಮಕ್ಕಳು ಎಷ್ಟೇ ತಪ್ಪು ಮಾಡಿರ್ಬೋದು, ಆದರೆ ತಾಯಿ ಆಗಿರತಕ್ಕಂಥವಳು ಮಕ್ಕಳಲ್ಲಿ ಇರತಕ್ಕಂತಹ ಯಾವ ದೋಷವನ್ನು ಕೂಡ ತಾನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಮೇಲಿರತಕ್ಕಂತಹ ಅತಿಶಯವಾಗಿರತಕ್ಕಂತಹ ಒಂದು ವಾತ್ಸಲ್ಯ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದೀಲ ನಾಚಿ ಮಹಾಲಕ್ಷ್ಮಿ ಅಂತ ರಾಜರು ತಾವು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಕಡೆಗೆ ಎಲ್ಲರಲ್ಲಿಯೂ ಕೂಡ ದೋಷವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಕೂಡ ಒಂದೊಂದು ಗುಣಗಾಳು ಇದ್ದಾವು ಇವರಲ್ಲಿ, ಸಂದಾಣಿಸಿವೆ ಬಹುದೋಷ. ಎಲ್ಲಾ ದೇವತೆಗಳಲ್ಲಿಯೂ ಕೂಡ ಬಹಳ ದೋಷಗಳಿದೆ. ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಕೂಡ ದೋಷಗಳಿದೆ. ಆದರೆ ದೇವತೆಗಳಲ್ಲಿ ದೋಷ ಇದೆ ಅಂದ ಮಾತ್ರಕ್ಕೆ ಹಾಗಾದ್ರೆ ನಾವು ರುದ್ರದೇವರ ಆರಾಧನೆಯನ್ನು ಮಾಡ್ತೇವೆ, ಎಲ್ಲಾ ದೇವತೆಗಳನ್ನು ಕೂಡ ನವಗ್ರಹ ದೇವತೆಗಳನ್ನ ಆರಾಧನೆ ಮಾಡ್ತೇವೆ, ಗಣಪತಿಯನ್ನು ಆರಾಧನೆ ಮಾಡ್ತೇವೆ. ಹಾಗಾದ್ರೆ ದೇವತೆಗಳಲ್ಲಿ ದೋಷ ಇದ್ರೆ ನಾವು ಹೇಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅನ್ನುವ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆದರೆ ಯಾಕೆ ದೋಷ ಚಿಂತನೆ ಮಾಡಬೇಕು ದೇವತೆಗಳಲ್ಲಿ ಅಂತ ಹೇಳಿದ್ರೆ ನಮ್ಮ ದೃಷ್ಟಿ ಒಂದಾಗಿರಬೇಕು. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವ ಸಂದರ್ಭದಲ್ಲಿ ಮಾತ್ರ ನಾವು ಇತರ ದೇವತೆಗಳಲ್ಲಿ ನಾವು ದೋಷವನ್ನು ಎಣಿಸಬೇಕು. ಎಲ್ಲಾ ದೇವತೆಗಳಲ್ಲಿಯೂ ಕೂಡ ದೋಷಗಳಿದೆ, ಆದರೆ ಭಗವಂತನಲ್ಲಿ ಯಾವುದೇ ವಿಧವಾಗಿರತಕ್ಕಂತಹ ದೋಷಗಳಿಲ್ಲ. ಆದ್ದರಿಂದಾಗಿ ಭಗವಂತನು ಸರ್ವೋತ್ತಮ. ನಾವು ಇತರ ದೇವತೆಗಳಲ್ಲಿ ದೋಷಗಳನ್ನು ಅನುಸಂಧಾನ ಮಾಡತಕ್ಕಂಥದ್ದು ಭಗವಂತನ ಸರ್ವೋತ್ತಮತ್ವಕ್ಕೆ ಪೂರಕವಾಗಿರಬೇಕು. ಹೊರತು ನಾವು ದೇವತೆಗಳನ್ನು ಆರಾಧನೆ ಮಾಡಬೇಕಾದ್ರೆ ನಾವು ದೋಷ ಚಿಂತನೆಯನ್ನು ಮಾಡ್ತಕ್ಕಂಥದ್ದಲ್ಲ. ಆದರೆ ಭಗವಂತನ ಸರ್ವೋತ್ತಮತ್ವದ ಚಿಂತನೆ ಇರಬೇಕಾದ್ರೆ ದೇವತೆಗಳಲ್ಲಿ ನಮಗೆ ದೋಷದ ಚಿಂತನೆಯನ್ನು ನಮಗೆ ಮಾಡಬೇಕು. ಇಲ್ಲಿದ್ರೆ ಭಗವಂತ ಯಾಕೆ ಸರ್ವೋತ್ತಮ, ಬೇರೆ ದೇವತೆಗಳು ಯಾಕೆ ಸರ್ವೋತ್ತಮರಲ್ಲ ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ. ಆದ್ರಿಂದಾಗಿ ಲಕ್ಷ್ಮೀದೇವಿ ಪ್ರತಿಯೊಬ್ಬ ದೇವತೆಗಳಲ್ಲಿಯೂ ಕೂಡ ದೋಷವನ್ನು ಚಿಂತನೆ ಮಾಡ್ತಾರೆ. ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತಬ್ಬ ಅಂತ ಎಲ್ಲಾ ದೇವತೆಗಳಲ್ಲಿಯೂ ಕೂಡ ಬ್ರಹ್ಮದೇವರು ಕೂಡ ಒಂದು ಸಂದರ್ಭದಲ್ಲಿ ಭಗವಂತನು ಸರ್ವೋತ್ತಮ ಅಂತ ತಿಳಿಸಲೋಸುಗ ತಮ್ಮಲ್ಲಿ ಕಾಮವನ್ನ ಇಲ್ಲದಿದ್ದರೂ ಕೂಡ ಕಾಮವನ್ನು ಕೇವಲ ಪ್ರದರ್ಶನೆಯನ್ನು ಮಾಡಿದ್ದಾರೆ. ಆದರೆ ಭಗವಂತನಲ್ಲಿ ಈ ರೀತಿಯಾಗಿರುವ ಕಾಮ, ಕ್ರೋಧ ಮೊದಲಾಗಿರತಕ್ಕಂತಹ ಯಾವ ದೋಷಗಳು ಕೂಡ ಇಲ್ಲ ಅಂತ ಹೇಳಬೇಕಾದ್ರೆ ಕೃಷ್ಣ ಪರಮಾತ್ಮನ 2-3 ದೃಷ್ಟಾಂತಗಳನ್ನು ಕೊಟ್ಟು ಭಗವಂತನಿಗೆ ಕಾಮಾದಿ, ಬೇರೆ ದೇವತೆಗಳಿಗೆ ಹೇಗೆ ಕಾಮಾದಿ ಉಪದ್ರವಗಳು ಕೆಲವು ಸಂದರ್ಭದಲ್ಲಿ ಅವರು ಪ್ರಕಟಪಡಿಸ್ತಾರೋ ಆ ರೀತಿಯಾಗಿರುವ ಕಾಮಾದಿ ಉಪದ್ರವ ದೋಷ ಭಗವಂತನಿಗೆ ಇಲ್ಲ ಅನ್ನೋದನ್ನ ರಾಜರು ತಾವು ತಮ್ಮ ಶೋಭಾನೆ ಪದದಲ್ಲಿ ತಾವು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಹೇಳ್ಬೋದು, ಅಲ್ಲ ಕೃಷ್ಣ ಪರಮಾತ್ಮ ತಾನು ತನ್ನ ಜೀವನದಲ್ಲಿ ಎಲ್ಲ ಗೋಪಿಕೆಯರ ವಸ್ತ್ರಾಪಹರಣವನ್ನು ಮಾಡಿದ್ದಾನೆ ಅಂತ ನಾವು ಕೇಳ್ತೇವೆ. ಅದಕ್ಕೋಸ್ಕರ ಕೃಷ್ಣ ಶತನಾಮ ಸ್ತೋತ್ರದಲ್ಲಿ ಗೋಪಿ ವಸ್ತ್ರಾಪಹಾರಕಃ ಅಂತ ಕೃಷ್ಣ ಪರಮಾತ್ಮನಿಗೆ ಇರತಕ್ಕಂತಹ ಒಂದು ಬಿರುದು. ಕೃಷ್ಣ ಪರಮಾತ್ಮ ಗೋಪಿಕೆಯರೆಲ್ಲರೂ ಕೂಡ ತಾವು ಸ್ನಾನವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಬಂದು ಎಲ್ಲ ಗೋಪಿಕಾಸ್ತ್ರೀಯರ ವಸ್ತ್ರವನ್ನು ತಾನು ಅಪಹಾರ ಮಾಡಿಕೊಂಡ ಅನ್ನುವ ಮಾತನ್ನ ನಾವು ಕೇಳ್ತೇವೆ. ಅಲ್ಲ, ಕೃಷ್ಣನ ಜೀವನದಲ್ಲಿ ಇದೊಂದು ಕಪ್ಪು ಚಿಕ್ಕೆ ಅಲ್ವಾ? ಯಾರಾದರೂ ಕೂಡ ಹೆಣ್ಣು ಮಕ್ಕಳು ಸ್ನಾನ ಮಾಡತಕ್ಕಂತಹ ಪ್ರಸಂಗದಲ್ಲಿ ಅವರ ವಸ್ತ್ರವನ್ನು ಅಪಹರಣೆ ಮಾಡತಕ್ಕಂಥದ್ದು ಯುಕ್ತವೋ ಅಯುಕ್ತವೋ ಅಂತ ನಾವು ವಿಮರ್ಶೆಯನ್ನ ನಾವು ಮಾಡಬೇಕಾಗತ್ತೆ. ಹಾಗಾದ್ರೆ ಕೃಷ್ಣ ಪರಮಾತ್ಮನು ಕೂಡ ತಾನು ಗೋಪಿಕೆ ಸ್ನಾನ ಮಾಡತಕ್ಕಂಥ ಹೆಣ್ಣು ಮಕ್ಕಳ ಬಟ್ಟೆಯನ್ನು ಅಪಹಾರ ಮಾಡಿದ್ದಾನೆ, ಕೃಷ್ಣನಿಗೆ ಕಾಮದೋಷ ಇದೆಯಲ್ವೋ ಅಂತ ನಮಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ,
ನೋಡಿ, ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ನಾವು ಭಾಗವತ ಇತ್ಯಾದಿಗಳನ್ನು ನೋಡಬೇಕಾದ್ರೆ, ಸರಿ, ಕೃಷ್ಣ ಪರಮಾತ್ಮ ಈ ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹರಣವನ್ನು ಮಾಡಿರತಕ್ಕಂತಹ ಸಂದರ್ಭ ಯಾವುದು ಅಂತ ನಾವು ಸ್ವಲ್ಪ ವಿಮರ್ಶೆ ಮಾಡಿದಾಗ ಕೃಷ್ಣ ಪರಮಾತ್ಮನಲ್ಲಿ ಕಾಮದೋಷ ಇದೆಯೇ ಇಲ್ಲವೇ ಎಂಬುದು ನಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ, ಮಕ್ಕಳಾಟಿಕೆಯಲ್ಲಿ ಅನ್ನುವ ಮಾತನ್ನ ವಾದಿರಾಜ ಗುರು ಸಾರ್ವಭೌಮರು ತಾವು ನಿರೂಪಣೆಯನ್ನು ಮಾಡ್ತಾರೆ. ಯಾರಿಗಾದರೂ ಕೂಡ ಮಕ್ಕಳಿಗೆ 10 ವರ್ಷ ಅಂತ ಮಗುವಿಗೆ ಇಟ್ಕೊಳ್ಳಿ, ಸಾಧಾರಣ ಒಂದು 9 ವರ್ಷ 10 ವರ್ಷ ಮಕ್ಕಳಿಗೆ ಅಂತ. ಅಂತಹ ಮಕ್ಕಳೇನಾದರೂ ಕೂಡ ಸ್ತ್ರೀಯರನ್ನು ನೋಡಿದಾಗ ಯಾರಾದರೂ ಆಕ್ಷೇಪವನ್ನು ಮಾಡ್ತಾರೋ, ಅಥವಾ ಸ್ತ್ರೀಯರನ್ನು ಮುಟ್ಟಿದಾಗ ತಮ್ಮ ತಾಯಿಯಂದರನ್ನೋ ಅಕ್ಕಂದರನ್ನೋ ಮನೆಗೆ ಬಂದಿರತಕ್ಕಂತಹ ವ್ಯಕ್ತಿಗಳನ್ನು 10 ವರ್ಷದ ಮಕ್ಕಳು ಹೋಗಿ ಅವ್ರಿಗೆ ಅಪ್ಪಿಕೊಳ್ತಾರೆ ಅಥವಾ ಮುತ್ತನ್ನು ಕೊಡ್ತಾರೆ. ಯಾರಾದರೂ ಕೂಡ ಅಪಾರ್ಥವನ್ನು ಮಾಡ್ಕೊಳ್ತಾರೋ, ನೋಡಪ್ಪ ಎಂತ ಮಗು ಹೇಗ್ ಮಾಡ್ತಾ ಇದೆ, ಹೆಣ್ಣು ಮಕ್ಕಳು ಕಂಡ ತಕ್ಷಣ ಹೋಗಿ ಮುತ್ತು ಕೊಡೋದಾ, ಅವಳು ತೊಡೆ ಮೇಲೆ ಹೋಗಿ ಕೂತ್ಕೊಳ್ಳೋದಾ ಅಂತ ಯಾರಾದರೂ ಕೂಡ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾರೋ? ಯಾರು ಕೂಡ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವಯಸ್ಸು ನೋಡಬೇಕು. 10 ವರ್ಷದ ಒಂದು ಮಗು, ಅವರಲ್ಲಿ ಅದಕ್ಕೋಸ್ಕರ ಆ ವಯಸ್ಸಿಗೆ ಒಂದು ಹೆಸರಿದೆ. ಏನು ಅಂತ ಹೇಳಿದ್ರೆ ಕುಮಾರರು ಅಂತ ನಾವು ಹೇಳ್ತೇವೆ. ಕುಮಾರ ಅಂತ ಹೇಳಿದ್ರೆ ಏನು? ಸಂಸ್ಕೃತದಲ್ಲಿ ಮಾರ ಅಂತ ಹೇಳಿದ್ರೆ ಕಾಮ, ಮನ್ಮಥ ಅಂತೆಲ್ಲ ನಾವೇನು ಹೇಳ್ತೀವಲ್ವೋ ಅಂಥವನಿಗೆ ಮಾರ ಎಂಬುದಾಗಿ ಹೆಸರು. ಯಾವ ಒಂದು ವಯಸ್ಸಿನಲ್ಲಿ ಮಾರ ಮನ್ಮಥನ ಅತಿಕ್ರಮಣ ಅಥವಾ ಮನ್ಮಥ ಆ ದೇಹದ ಮೇಲೆ ಮನಸ್ಸಿನ ಮೇಲೆ ಆಕ್ರಮಣವನ್ನು ಮಾಡಿರೋದಿಲ್ವೋ ಅಂತಹ ವಯಸ್ಸಿಗೆ ಕುಮಾರ ಎಂಬುದಾಗಿ ಹೆಸರು. ಆ ವಯಸ್ಸಿನಲ್ಲಿ ಇನ್ನೂ ಕೂಡ ಕಾಮಾದಿ ಉಪದ್ರವಗಳು ಯಾವ ಮಗುವಿಗೂ ಕೂಡ ಇರೋದಿಲ್ಲ. ಕೃಷ್ಣ ಪರಮಾತ್ಮ ತಾನು ಗೋಪಿಕೆಯರ ವಸ್ತ್ರವನ್ನು ಅಪಹಾರ ಮಾಡಿರತಕ್ಕಂತಹ ಸಂದರ್ಭ ಆ ವಯಸ್ಸು. ಇನ್ನು 7-8 ವರ್ಷದ ಒಂದು ವಯಸ್ಸಿನಲ್ಲಿ ಕೃಷ್ಣ ಪರಮಾತ್ಮ ತಾನು ಗೋಪಿಕೆಯರ ವಸ್ತ್ರವನ್ನು ಅಪಹಾರ ಮಾಡಿದ್ದಾನೆ. ಆದ್ರಿಂದಾಗಿ ಅವನಿಗೆ ಕಾಮದ ಭಾವನೆ ಕೃಷ್ಣನಿಗೆ ಇಲ್ಲ. ಅಲ್ಲ, ಹಾಗಿದ್ರೂ ಕೂಡ ವಸ್ತ್ರವನ್ನು ಯಾಕೆ ಅಪಹಾರ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಒಂದು ವ್ರತವನ್ನು ಮಾಡ್ತಾ ಇರ್ತಾರೆ, ವ್ರತದ ದೀಕ್ಷೆಯಲ್ಲಿರ್ತಾರೆ. ಹೇಗಾದರೂ ಕೂಡ ಒಳ್ಳೆಯ ಒಂದು ಗಂಡನನ್ನ ನಾವು ಪತಿಯನ್ನ ಪಡ್ಕೊಳ್ಬೇಕು, ಕೃಷ್ಣ ಪರಮಾತ್ಮನೇ ನಮಗೆ ಗಂಡನಾಗಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ದೇವರ ಸ್ತೋತ್ರವನ್ನ, ಕಾತ್ಯಾಯನಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮಾಡುವ ರೀತಿಯಲ್ಲಿ ತಪ್ಪಿದೆ. ಯಾಕೆಂತ ಹೇಳಿದ್ರೆ ಅವರು ಸ್ನಾನವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಭಾಗವತ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ನಾವು ಸ್ನಾನ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಂಪೂರ್ಣ ನಾವು ನಗ್ನರಾಗಿರಬಾರದು ಅಂತ ಭಗವಂತ ತಾನು ಜಗತ್ತಿಗೆ ಒಂದು ಧಾರ್ಮಿಕ ಸಂದೇಶವನ್ನ ಕೊಡ್ತಾ ಇದ್ದಾನೆ. ಆದರೆ ಅವರು ಶಾಸ್ತ್ರ ವಿರುದ್ಧವಾಗಿ ಅವರು ಕಾರ್ಯಾಚರಣೆಯನ್ನ, ವ್ರತ ನಿಯಮಾದಿಗಳನ್ನು ಮಾಡ್ತಾ ಇದ್ರು. ಆದರೆ ಈ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡ್ತಕ್ಕಂಥದ್ದು ಸಲ್ಲ, ಮಾಡಬಾರದು ಅಂತ ಸೂಚನೆ ಮಾಡಲಿಕ್ಕೋಸ್ಕರ ಪರಮಾತ್ಮ ತಾನು ಏನು ಮಾಡಿದ್ದಾನೆ ಅಂದ್ರೆ ಗೋಪಿಕೆಯರ ವಸ್ತ್ರವನ್ನು ಅಪಹಾರ ಮಾಡಿದ್ದಾರೆ ಪರಮಾತ್ಮ. ಇದರ ಹಿಂದೆ ಇನ್ನೊಂದು ಆಧ್ಯಾತ್ಮಿಕದ ಒಂದು ಸಂದೇಶವನ್ನ ದೊಡ್ಡ ಚಿಂತಕರು ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರಂತೆ. ನೋಡಿ, ಕೃಷ್ಣ ಪರಮಾತ್ಮ ಮುಂಚೆ ವಸ್ತ್ರಾಪಹರಣವನ್ನು ಮಾಡಕ್ಕಿಂತ ಮುಂಚೆ ಮಾಡಿರತಕ್ಕಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ, ಮಡಿಕೆಗಳನ್ನೆಲ್ಲ ಒಡೆದಿದ್ದು. ನಾವು ನಾಳೆ ನೋಡ್ತೇವೆ ಕೃಷ್ಣಾಷ್ಟಮಿಯ ಸಂದರ್ಭ, ನಾಳೆ ಕೃಷ್ಣನ ಲೀಲೋತ್ಸವವನ್ನು ನಾವು ನೋಡ್ತೇವೆ. ಮೊಸರು ಕುಡಿಕೆಯನ್ನು ಒಡಿತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾಳೆ ಚಿಣ್ಣರು ಎಲ್ಲರೂ ಕೂಡ ಸೇರಿ ಕೃಷ್ಣನ ಒಂದು ಅಷ್ಟಮಿಯ ಒಂದು ಕಾರ್ಯಕ್ರಮವನ್ನ, ಲೀಲೋತ್ಸವವನ್ನು ಬಹಳ ವಿಜೃಂಭಣೆಯಾಗಿ ನಾಳೆ ದಿವಸ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಕೃಷ್ಣ ತಾನು ಮಡಿಕೆಯನ್ನು ಒಡೆದಿದ್ದಾನೆ. ನವನೀತ ಚೋರ ಅಂತ ಭಗವಂತನಿಗೆ ಹೆಸರು. ಯಾಕೆಂದ್ರೆ ನವನೀತ ಅಂತ ಹೇಳಿದ್ರೆ ಬೆಣ್ಣೆಯೂ ಕೂಡ ಭಗವಂತನಿಗೆ ಇಷ್ಟ. ಬೆಣ್ಣೆಗೆ ಅಭಿಮಾನಿಯಾಗಿರತಕ್ಕಂಥವ್ರು ಅಂತ ಹೇಳಿದ್ರೆ ಮುಖ್ಯಪ್ರಾಣದೇವರು. ಮುಖ್ಯಪ್ರಾಣದೇವರನ್ನ ಕಂಡ್ರೆ ಭಗವಂತನಿಗೆ ಬಹಳ ಇಷ್ಟ. ಆದ್ರಿಂದಾಗಿ ಆ ಅರ್ಥದಲ್ಲಿಯೂ ಕೂಡ ಭಗವಂತ ನವನೀತ ಚೋರ. ಕೃಷ್ಣ ಪರಮಾತ್ಮ ಮಡಿಕೆ ತಾನು ಬೆಣ್ಣೆಯನ್ನು ಕರಿಬೇಕಾದ್ರೆ ಎಲ್ಲರ ಮನೆಗೂ ಹೋಗೋದು, ಮಡಿಕೆಯನ್ನು ಒಡಿತಾ ಇದ್ದ. ನೋಡಿ, ಮಡಿಕೆಯನ್ನು ಒಡೆದಾದ ನಂತರದಲ್ಲಿ ಆಗಿರತಕ್ಕಂತಹ ಘಟನೆ ಯಾವುದು ಅಂತ ಹೇಳಿದ್ರೆ ಗೋಪಿಕೆಯರ ವಸ್ತ್ರಾಪಹರಣವನ್ನು ಮಾಡಿರತಕ್ಕಂಥದ್ದು. ಇಲ್ಲಿ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಒಂದು ಸಂದೇಶವನ್ನ ನಾವು ಕಾಣಬಹುದಾಗಿದೆ. ಇಲ್ಲಿ ಕೃಷ್ಣ ಪರಮಾತ್ಮ ಮಡಿಕೆಯನ್ನು ಒಡೆದಿದ್ದು ಅಂದ್ರೆ ಏನರ್ಥ? ಮಡಿಕೆ ಅಂತ ಹೇಳಿದ್ರೆ ಬೇರೆ ಯಾವುದಲ್ಲ, ನಾವು ನಮ್ಮ ಆಧ್ಯಾತ್ಮದಲ್ಲಿ ನಾವು ಚಿಂತನೆಯನ್ನು, ನಮ್ಮ ಪಿಂಡಾಂಡದಲ್ಲಿ ನಾವು ಚಿಂತನೆಯನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ, ಈ ಮಡಿಕೆ ಅಂತ ಹೇಳಿದ್ರೆ ನಮ್ಮ ಲಿಂಗದೇಹ ಇದೆಯಲ್ವಾ, ಇದೇ ಮಡಿಕೆಯಂತೆ. ಮುಂಚೆ ನಮಗೆ ಏನಾಗತ್ತೆ, ಪರಮಾತ್ಮ ನಮಗೆ ಯಾರು ಮೋಕ್ಷಯೋಗ್ಯ ಜೀವರು ಅಂತ ಇರ್ತಾರೆ ಅಂಥವರಿಗೆ ಪರಮಾತ್ಮನು ತನ್ನ ಮನೆಯನ್ನು ಕೊಡಬೇಕಾದ್ರೆ, ಶ್ವೇತದ್ವೀಪ ವೈಕುಂಠ ಅನಂತಾಸನ ಅನ್ನುವ ತನ್ನ ಮನೆಯನ್ನು ಕೊಡಬೇಕಾದ್ರೆ ಅವರಿಗೆ ಲಿಂಗದೇಹ ಭಂಗವಾಗಬೇಕು. ಇದು ಮೊದಲನೇ ಕಾರ್ಯ. ಪರಮಾತ್ಮ ತಾನು ಮಡಿಕೆಯನ್ನು ಒಡೆಯುವ ಮುಖಾಂತರವಾಗಿ ಯಾರ್ಯಾರು ಯಾರು ಭಕ್ತರಿದ್ದಾರೆ, ಅನನ್ಯಾಶ್ಚಿಂತಯಂತೋಮ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಕೃಷ್ಣ ಪರಮಾತ್ಮನನ್ನ ಬಹಳ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತೀರೋ ಭಗವಂತ ತಾನು ಶಪಥ ಮಾಡ್ತಾ ಇದ್ದಾನೆ, ಅಂಥವರ ಯೋಗ ಮತ್ತೆ ಕ್ಷೇಮ
ಅದೆಲ್ಲರೂ ಕೂಡ ನನ್ನ ಜವಾಬ್ದಾರಿ, ನೀವು ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡಬೇಡಿ, ಅವರ ಯೋಗವನ್ನ ಮತ್ತೆ ಕ್ಷೇಮವನ್ನ ನಾನು ಯೋಚನೆ ಮಾಡ್ತೇನೆ, ನೀವು ಯೋಚನೆ ಮಾಡಬೇಡಿ ಅಂತ ಕೃಷ್ಣ ಪರಮಾತ್ಮ ತಾನು ಶಪಥವನ್ನು ತಾನು ಮಾಡಿದ್ದಾನೆ. ಆದ್ದರಿಂದಾಗಿ ಭಕ್ತರ ಮಡಿಕೆಯನ್ನು ಒಡೆಯುವ ಮುಖಾಂತರವಾಗಿ ಪರಮಾತ್ಮ ತೋರಿಸ್ಕೊಟ್ಟಿದ್ದಾನೆ. ನೋಡಿ, ನಿಮ್ಮೆಲ್ಲರ ಜೀವರಾಶಿಗಳ ಲಿಂಗದೇಹವನ್ನ ನಾನು ಒಡಿತೇನೆ, ಲಿಂಗದೇಹವನ್ನ ಭಂಗ ಮಾಡ್ತೇನೆ. ಲಿಂಗದೇಹ ಭಂಗವಾದ ಕೂಡಲೇ ಭಗವಂತನ ದರ್ಶನ ಆಗೋದಿಲ್ಲ. ಅನಂತರದಲ್ಲಿ ಒಂದು ಆಚ್ಛಾದಿಕೆ ನಮ್ಮ ಕಣ್ಮುಂದೆ ಇರುತ್ತೆ. ಭಗವಂತನಿಗೂ ಕೂಡ ಮತ್ತೆ ಜೀವರಾಶಿಗೂ ಕೂಡ ಮಧ್ಯದಲ್ಲಿ ಒಂದು ಆಚ್ಛಾದಿಕೆ ಇರುತ್ತೆ, ಅಂದ್ರೆ ಒಂದು ಪರದೆ ತರ ಇರುತ್ತೆ. ಪರಮಾತ್ಮ ತಾನು ಗೋಪಿಕೆಯರ ವಸ್ತ್ರವನ್ನು ಅಪಹರಣ ಮಾಡುವ ಮುಖಾಂತರವಾಗಿ ತೋರಿಸ್ಕೊಡ್ತಾ ಇದ್ದಾನೆ, ನಾನು ಕೇವಲ ಲಿಂಗದೇಹವನ್ನು ಭಂಗ ಮಾಡಿ ಬಿಡೋದಿಲ್ಲ, ಅಂಥವರ ಜೀವನಿಗೂ ಮತ್ತೆ ಪರಮಾತ್ಮನಿಗೂ ಕೂಡ ಮಧ್ಯದಲ್ಲಿರತಕ್ಕಂತಹ ಒಂದು ಆಚ್ಛಾದಿಕೆ ಏನಿದೆ, ಅಂತಹ ಆಚ್ಛಾದನೆಯನ್ನ ನಾನು ಸರಿಸ್ತಾ ಇದ್ದೇನೆ. ಯಾವಾಗ ಜೀವನಿಗೆ ಮತ್ತೆ ಪರಮಾತ್ಮನ ಮಧ್ಯದಲ್ಲಿರತಕ್ಕಂಥ ಆಚ್ಛಾದಿಕ ಒಂದು ಪರದೆ ಅದು ಸರಿಯತ್ತೋ ಆಗ ಭಗವಂತನ ದಿವ್ಯ ದರ್ಶನ ನಮಗೆ ಆಗತ್ತೆ. ಹೇಗೆ ನೈವೇದ್ಯ ಕಾಲದಲ್ಲಿ ಒಂದು ಮಧ್ಯದಲ್ಲಿ ಪರದೆಯನ್ನು ಹಿಡಿದಿರ್ತಾರೆ, ನೈವೇದ್ಯ ಆದ ನಂತರದಲ್ಲಿ ಪರದೆಯನ್ನು ತೆಗೆದಾಗ ನಮಗೆ ಅಲ್ಲಿರತಕ್ಕಂತಹ ಭಗವಂತನ ಮೂರ್ತಿಯ ದರ್ಶನ ಹೇಗಾಗತ್ತೋ, ಭಗವಂತ ನಮಗೆ ಮಧ್ಯದಲ್ಲಿರತಕ್ಕಂತಹ ಜೀವನಿಗೆ ಮತ್ತೆ ತನಗೂ ಪರಮಾತ್ಮನಿಗೂ ಮಧ್ಯದಲ್ಲಿರತಕ್ಕಂತಹ ಆಚ್ಛಾದನೆ ಯಾವಾಗ ಸರಿಸ್ತಾ ಇದ್ದಾನೆ, ಭಗವಂತನ ದರ್ಶನ ನಮ್ಗೆ ಆಗತ್ತೆ. ಈ ಒಂದು ಅಧ್ಯಾತ್ಮ ಸಂದೇಶವನ್ನ ನಮ್ಗೆ ಕೊಡಲು ಸುಗ ಭಗವಂತ ಈ ರೀತಿಯಾಗಿ ಮಾಡಿದ್ದು. ಈಗ ನೀವೇ ಹೇಳಿ, 7 ವರ್ಷದ ಮಕ್ಕಳು ಚಿಕ್ಕವರು ಇರಬೇಕಾದ್ರೆ ಅವರಿಗೆ ಕಾಮಾದ್ಯುಪದ್ರವಗಳನ್ನು ಯಾರಾದರೂ ಕೂಡ ಚಿಂತನೆಯನ್ನು ಮಾಡ್ತಿರೋ? ಜಗತ್ತಿನಲ್ಲಿ ಯಾವ ಮೂರ್ಖನೂ ಕೂಡ ಕಾಮಾದ್ಯುಪದ್ರವಗಳನ್ನು ಚಿಕ್ಕ ಮಕ್ಕಳಿಗೆ ಹೇಳೋದಿಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಕಾಮಾದಿ ದೋಷಗಳು ಇಲ್ಲ. ಬೇರೆಯವರೆಲ್ಲರೂ ಕೂಡ ಸುಳ್ಳನ್ನು ಕೆಲವು ಸಂದರ್ಭದಲ್ಲಿ ಹೇಳಿ ಯಾರು ಭಗವಂತನಿಗೆ ಸುಳ್ಳು ಹೇಳತಕ್ಕಂಥದ್ದು, ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿಯೂ ಕೂಡ ಇಲ್ಲ ಅಂತ ಹೇಳಿ, ಕಾಮ, ಕ್ರೋಧ, ಲೋಭ ಮೊದಲಾದ ಯಾವ ಉಪದ್ರವಗಳು ಕೂಡ ಭಗವಂತನಿಗೆ ಇಲ್ಲ ಅಂತ ಚಿಂತನೆ ಮಾಡಿದ್ದಾಳೆ ಲಕ್ಷ್ಮೀದೇವಿ. ಒಂದೊಂದು ಗುಣಗಾಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ, ಕುಂದೆಳ್ಳಷ್ಟಿಲ್ಲಾದ ಮುಕುಂದಾನೆ ತನಗೆಂದು ಇಂದಿರೇ ಪತಿಯ ನೆನೆದಾಳು. ಹಾಗಾದ್ರೆ ಸ್ವಲ್ಪನೂ ಕೂಡ ದೋಷ ಇಲ್ಲ. ಸರಿ, ಯಾವ ದೋಷಗಳು ವಿಷಯ ಒಂದು ಕಡೆ ಇಡೋಣ, ಆದ್ರೆ ಲಕ್ಷ್ಮೀದೇವಿ ತಾನು ಚಿಂತನೆ ಮಾಡ್ತಾಳೆ, ನನಗೆ ಒಂದು ಬಯಕೆ ಇದೆ. ಲಕ್ಷ್ಮೀದೇವಿ ಹೇಳ್ಕೊಳ್ತಾಳೆ, ನಾನು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಏನೋ ಒಂದು ಬಯಕೆ ಇರುತ್ತೆ, ನಾವು ದೀರ್ಘ ಸುಮಂಗಲಿಯಾಗಬೇಕು, ಅದಕ್ಕೋಸ್ಕರ ಆಶೀರ್ವಾದವನ್ನು ಕೂಡ ಮಾಡಬೇಕಾದ್ರೆ ದೀರ್ಘ ಸೌಮಂಗಲ್ಯವತಿ ಭವ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಸ್ತ್ರೀಯರು ಬಯಸ್ತಕ್ಕಂಥದ್ದು ಅದೊಂದೇ, ಯಾವಾಗಲೂ ಕೂಡ ನಮಗೆ ಓಲೆ ಭಾಗ್ಯ, ಮಾಂಗಲ್ಯ ಭಾಗ್ಯ ಇರಬೇಕು ಅಂತ. ಲಕ್ಷ್ಮೀದೇವಿ ತಾನು ಆಲೋಚನೆಯನ್ನು ಮಾಡ್ತಾ ಇದ್ದಾಳೆ, ಹಾಗಾದ್ರೆ ನಾನು ಯಾರನ್ನೇ ವರಿಸ್ಲಿ ನನ್ನ ಮಾಂಗಲ್ಯಕ್ಕೆ ಕುತ್ತಿದೆ. ಬ್ರಹ್ಮದೇವರಿಗೂ ಕೂಡ 100 ವರ್ಷ ಪರ್ಯಂತವಾಗಿ ಅವರ ಆಯುಷ್ಯ, ಅದು ದೀರ್ಘಕಾಲೀನವಾಗಿರ್ಬೋದು. ಒಟ್ಟಿನಲ್ಲಿ ಅವ್ರಿಗೂ ಕೂಡ 100 ವರ್ಷ ಮಾತ್ರ ಅವ್ರಿಗೂ ಕೂಡ ಆಯುಷ್ಯ. ಆದ್ರೆ ನನಗೆ ಮಾಂಗಲ್ಯ ಭಾಗ್ಯ ಇರಬೇಕು, ನಿತ್ಯ ಸುಮಂಗಲೆಯಾಗಿರ್ಬೇಕು ಅಂತ ಹೇಳಿದ್ರೆ ನಾನು ಯಾರನ್ನ ಭರಿಸಬೇಕು ಅಂತ ಹೇಳಿದ್ರೆ, ಯಾರು ಅಚ್ಯುತನಾಗಿದ್ದಾನೆ, ದೇಶತಃ ಕಾಲತಃ ಗುಣತಃ, ಯಾರಿಗೆ ನಾಶ ಇಲ್ಲ, ಯಾರಿಗೆ ಎಲ್ಲಾ ದೇಶ ಪ್ರದೇಶದಲ್ಲಿಯೂ ಕೂಡ ಸಕಲ ಗುಣಗಳಿಂದಲೂ ಕೂಡ ಯಾರು ವ್ಯಾಪ್ತನಾಗಿದ್ದಾನೆ, ಅಂತಹ ವ್ಯಕ್ತಿಯನ್ನು ವರಿಸಿದರೆ ಮಾತ್ರ ನಾನು ನಿತ್ಯ ಸುಮಂಗಲೆಯಾಗ್ತೇನೆ. ಯಾರಿಗೆ ಪ್ರಳಯ ಕಾಲದಲ್ಲಿಯೂ ಕೂಡ ಯಾವ ವ್ಯಕ್ತಿಗೆ ನಾಶವಿಲ್ಲವೋ ಅಂತಹ ವ್ಯಕ್ತಿಯನ್ನೇ ನಾನು ವರಿಸಬೇಕು ಅಂತ ಲಕ್ಷ್ಮೀದೇವಿ ತಾನು ಮನಸ್ಸಿನಲ್ಲಿ ತಾನು ಚಿಂತನೆಯನ್ನು ಮಾಡ್ತಾ ಇದ್ದಾಳೆ. ಆದ್ರಿಂದಾಗಿ ಇದನ್ನ ನೋಡಿದ್ರೆ ಈ ಅಧಿಕ ಮಾಸದ ನಿಯಾಮಕನಾಗಿರತಕ್ಕಂತಹ ಪುರುಷೋತ್ತಮನಿಗೂ ಕೂಡ, ಪುರುಷೋತ್ತಮ ಅಂತ ಹೇಳಿದ್ರೆ ಲಕ್ಷ್ಮಿ ಮತ್ತೆ ಬ್ರಹ್ಮಾದಿ ಜೀವರಿಗಿಂತಲೂ ಕೂಡ ಉತ್ಕೃಷ್ಟನಾಗಿರತಕ್ಕಂತಹ ವ್ಯಕ್ತಿ. ಅದನ್ನ ವಾದಿರಾಜ ಈ ಒಂದು ದೊಡ್ಡ ತತ್ವವನ್ನ ರಾಜರು ನಮಗೆ ಲಕ್ಷ್ಮೀ ಶೋಭಾನೆಯ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾಳೆ. ಲಕ್ಷ್ಮೀದೇವಿ, ನಾವೆಲ್ಲರೂ ಕೂಡ ಏನಂತೇವೆ, ನಾವು ಯಾವುದನ್ನ ಬಯಸ್ತೇವೆ, ನಮ್ಗೆ ಏನಿಲ್ದಿದ್ರು ತೊಂದರೆ ಇಲ್ಲಪ್ಪ, ಯಾವತ್ತೂ ಕೂಡ ನಮಗೆ ಲಕ್ಷ್ಮೀ ಅನುಗ್ರಹ, ನಮಗೆ ಲಕ್ಷ್ಮೀ ಕಟಾಕ್ಷ ನಮ್ಮ ಹತ್ರ ಇರಬೇಕು ಅಂತ ನಾವು ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನು ನಾವು ಮಾಡ್ತೇವೆ. ರಾಜರು ಒಂದು ಸೂಕ್ಷ್ಮವಾದ ವಿಚಾರವನ್ನು ತಿಳಿಸ್ತಾರೆ. ನಾವು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ದೃಷ್ಟಿ ಕೇವಲ ಇದು ಲಕ್ಷ್ಮಿಗೆ ಮಾತ್ರ ಪೂಜೆ ಎನ್ನುವ ದೃಷ್ಟಿ ನಮಗಿರಬಾರ್ದಂತೆ. ವಿಷ್ಣುನ ಸಹಿತಾದ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತ್ ಅಂತ ನಿರೂಪಣೆಯನ್ನು ಮಾಡ್ತಾರೆ. ಯಾವತ್ತೂ ಕೂಡ ಲಕ್ಷ್ಮಿಯನ್ನ ನೋಡಿ, ಲೋಕದಲ್ಲೇ ಒಂದು ವಿಷಯವನ್ನು ನಾವು ಚಿಂತನೆ ಮಾಡಬಹುದು. ನಾವು ಯಾರದೋ ಮನೆಗೆ ಹೇಳಿಕೆಗೆ ಹೋಗಿದ್ದೇವೆ, ಕರೆದು ಬರಕ್ಕೆ ಯಾವುದೋ ಒಂದು ಉಪನಯನ ಕಾರ್ಯಕ್ರಮನೋ ಮದುವೆಯೋ ಏನೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೇಳಿಕೆಯನ್ನು ಕೊಡ್ಲಿಕ್ಕೆ ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ಅಲ್ಲೇ ಯಜಮಾನರಿದ್ದಾರೆ. ಆ ಹೆಂಡತಿ ಹೇಗೆ, ಹೆಣ್ಣು ಮಗಳು ಹೇಗೆ ಅಂತ ಹೇಳಿದ್ರೆ ಬಹಳ ಪತಿವ್ರತೆ. ಗಂಡನ ಊಟ ಆದ ನಂತರದಲ್ಲಿ ತಾನು ಊಟ ಮಾಡೋದು, ಗಂಡ ಮಲಗಿದ ಅನಂತರದಲ್ಲಿ ತಾನು ಮಲಗೋದು, ಗಂಡನ ಪೂಜೆಗೆ ಎಲ್ಲಾ ಉಪಚಾರಗಳನ್ನು ಕೂಡ ಅನುಕೂಲಗಳನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು, ಅಂತಹ ದೊಡ್ಡ ಪತಿವ್ರತ ಸ್ತ್ರೀ. ನಾವು ಹೇಳಿಕೆಗೆ ಹೋಗಿದ್ದೇವೆ, ಪಕ್ಕದಲ್ಲೇ ಗಂಡ ಕೂತರು ಕೂಡ ನಾವು ಗಂಡನ ಮಾತಾಡ್ಸೇ ಇಲ್ಲ. ಯಾಕಂದ್ರೆ ನಮಗೆ ಪರಿಚಯ ಇರತಕ್ಕಂಥವಳು ಹೆಣ್ಣು ಮಗಳು ಮಾತ್ರ. ಹೆಣ್ಣು ಮಕ್ಕಳಿಗೆ ನಾವು ಕರಿತೇವೆ, ನೋಡಿ ನಾಳೆ ಈ ಕಾರ್ಯಕ್ರಮ ಇದೆ, ನೀವು ದಯವಿಟ್ಟು ಮನೆಗೆ ಬರಬೇಕು ಅಂತ ಕರೆದು ಗಂಡನನ್ನು ಸ್ವಲ್ಪನೂ ಕೂಡ ಮನೆಗೆ ಮಾತಾಡಿಸದೆ ನೀವು ಬರಲೇಬೇಕಾಯ್ತಾ ಅಂತ ನಾವು ಬಹಳ
ಉಪಚಾರವನ್ನು ಹೆಣ್ಣು ಮಗಳಿಗೆ ನಾವು ಮಾಡಿ ಹೋಗಿದ್ದೇವೆ. ಆದರೆ ಮಾರನೇ ದಿವಸ ಕಾರ್ಯಕ್ರಮಕ್ಕೆ ಹೆಣ್ಣು ಮಗಳು ಹೋಗ್ತಾಳೋ ಇಲ್ವೋ ಸ್ವಲ್ಪ ಆಲೋಚನೆ ಮಾಡ್ಬೋದು. ಖಂಡಿತವಾಗಿಯೂ ಕೂಡ ಯಾರು ಪತಿವ್ರತಾ ಸ್ತ್ರೀ ಅಂತ ಇರ್ತಾಳೆ ಖಂಡಿತವಾಗಿಯೂ ಕೂಡ ಹೋಗೋದಿಲ್ಲ. ಅಲ್ಲ, ನಮ್ಮ ಯಜಮಾನರು ಪಕ್ಕದಲ್ಲೇ ಇದ್ರು, ಅವರಿಗೆ ಮಾತಿಗಾರು ಕೂಡ ನೀವು ಕೂಡ ಬನ್ನಿ ಅಂತ ಹೇಳಬಾರ್ದಾಗಿತ್ತ ಅಂತ ಯೋಚನೆಯನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪತಿವ್ರತಾ ಸ್ತ್ರೀಯರಿಗೆ ತಮಗೆ ಮರ್ಯಾದೆ ಆಗ್ಲಿಕ್ಕಿಂತಲೂ ಕೂಡ ತಮ್ಮ ಗಂಡನಿಗೆ ಒಂದು ಮರ್ಯಾದೆ ಆಯಿತು, ಅವರಿಗೆ ಒಂದು ಗೌರವ ಸಲ್ಲಿತು ಅಂತ ಹೇಳಿದ್ರೆ ಅವರಿಗೆ ಬಹಳ ನಮ್ಮ ಜನ್ಮ ಕೃತಾರ್ಥ ಅಂತ ತಾವು ಮನ್ನಿಸ್ತಾರೆ, ಅನ್ಕೊಂತಾರೆ. ಇನ್ನ ಸಾಧಾರಣ ಲೋಕದಲ್ಲಿರತಕ್ಕಂತಹ ಪತಿವ್ರತಾ ಸ್ತ್ರೀಯರೇ ಹೀಗಿರಬೇಕಾದ್ರೆ ಇನ್ನ ನಮ್ಮ ಮಹಾಲಕ್ಷ್ಮೀ ದೇವಿಯರು ಹೇಗಿರಬೇಕು? ತಮ್ಮ ಅಂಬೃಣಿ ಸೂಕ್ತದಲ್ಲಿ ಹೇಳ್ತಾ ಇದ್ದಾರೆ, ಅಂತಸ್ಸ ಮುದ್ರೆ ಅಹಂ ರುದ್ರೇ ಬಿರ್ವಸು ಬಿಶ್ಚರಾಮ್ಯಹಮ ಆದಿತ್ಯೈ ಋತ ವಿಶ್ವದೇವೈಹಿ. ನಿಮಗೆ ಯಾವ ಪದವಿ ಬೇಕು? ರುದ್ರ ಪದವಿ ಬೇಕು, ಇಂದ್ರ ಪದವಿ ಬೇಕು, ಒಳ್ಳೆಯ ಮೇಧಾಶಕ್ತಿ ಬೇಕು, ನಿಮಗೆ ನಾನು ಕೊಡ್ತೇನೆ. ನನಗೆ ಆ ಸಾಮರ್ಥ್ಯ ಇದೆ ಅಂತ ಲಕ್ಷ್ಮೀದೇವಿ ತಾನು ಅಂಬೃಣಿ ತಾನು ಹೇಳಿಕೊಂಡು ಅನಂತರದಲ್ಲಿ ಹೇಳ್ತಾಳೆ, ಅಲ್ಲ ನನಗೆ ಇಷ್ಟು ಶಕ್ತಿ ಬಂದಿದ್ದು ಹೇಗೆ ಗೊತ್ತಾ? ಅಂತಸ್ಸ ಮುದ್ರೇ, ನನಗೆ ಶಕ್ತಿಯನ್ನು ಕೊಡತಕ್ಕಂತಹ ಭಗವಂತ ತಾನು ಅಂತಸ್ಸ ಮುದ್ರೆ ಸಮುದ್ರದ ಮಧ್ಯಭಾಗದಲ್ಲಿದೆ. ಭಗವಂತನ ಒಂದು ಲಿಂಗ ಸಮುದ್ರಶಾಯಿತ್ವ ಅಥವಾ ಕ್ಷೀರಸಾಗರದಲ್ಲಿ ಮಧ್ಯದಲ್ಲಿ ಇರತಕ್ಕಂಥದ್ದೇನಿದೆ ಅದು ಭಗವಂತನ ಒಂದು ಲಿಂಗ. ಆ ಸಮುದ್ರದ ಮಧ್ಯದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಬೇರೆ ಯೋಚನೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ, ಅದು ಶ್ರೀಮನ್ನಾರಾಯಣ ಅಂತ. ಆದ್ರಿಂದಾಗಿ ಅಂತಹ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸು ಹೇಗಿರಬೇಕು? ನಾವು ನಾರಾಯಣನಿಗೆ ಪೂಜೆಯನ್ನು ಸಮರ್ಪಿಸಿ ಅವನ ಜೊತೆಯಲ್ಲಿ ಲಕ್ಷ್ಮಿಗೆ ನಾವು ಪೂಜೆಯನ್ನು ಮಾಡಿದಾಗ ಸಾಪಿ ತುಷ್ಟಿಂ ಪರಾಮ್ರಜೇತ್, ಅಂತಹ ಲಕ್ಷ್ಮೀದೇವಿ ತಾನು ಬಹಳ ಪ್ರಸನ್ನಳಾಗಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿ ಆ ಕ್ಷೀರಸಾಗರದ ಮಥನದ ಸಂದರ್ಭದಲ್ಲಿ ಭಗವಂತನಿಗೆ ತಾನು ಮಾಲೆಯನ್ನು ತಾನು ಹಾಕ್ತಾ ಇದ್ದಾಳೆ. ಹಾಕುವ ಮುಖಾಂತರವಾಗಿ ನನಗಿಂತ ಉತ್ತಮನಾಗಿರುತ್ತೆ, ನೀವೆಲ್ಲರೂ ಕೂಡ ನನ್ನ ಬಿಂದ ಬರ್ತೀರಾ, ಲಕ್ಷ್ಮೀ ಬೇಕು ಅಂತ. ಆದರೆ ನೀವು ನನ್ನನ್ನು ಬಿಟ್ಟು ನೀವು ನಾರಾಯಣನನ್ನು ನೀವು ಕೈ ಹಿಡಿದಿರಿ ಅಥವಾ ನಾರಾಯಣನನ್ನು ನೀವು ಶರಣು ಅಂತ ಹೇಳಿದರೆ ನಾರಾಯಣ ಎಲ್ಲಿರ್ತಾನೋ ಲಕ್ಷ್ಮೀ ದೇವಿ ಅಲ್ಲಿ ಇದ್ದೇ ಇರ್ತಾಳೆ. ಆದ್ದರಿಂದಾಗಿ ನಾನು ನಿಮಗೂ ಕೂಡ ಅನುಗ್ರಹವನ್ನು ಮಾಡ್ತೇನೆ ಅನ್ನುವ ಅತ್ಯಂತ ಉತ್ಕೃಷ್ಟವಾಗಿರುವ ಪುರುಷೋತ್ತಮ ಹರಿಸರ್ವೋತ್ತಮತ್ವವನ್ನ ಈ ಜ್ಞಾನವನ್ನ ರಾಜರು ನಮಗೆ ಲಕ್ಷ್ಮೀ ಶೋಭಾನೆ ಅನ್ನತಕ್ಕಂತಹ ಒಂದು ಕೃತಿಯ ಮುಖಾಂತರವಾಗಿ ಬಹಳಷ್ಟು ವಾದಿರಾಜರ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ಪ್ರಮೇಯ ವಿಷಯಗಳನ್ನು ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ನಮ್ಗೇನು ಕೊಡಬೇಕು? ಒಂದು ದೃಷ್ಟಾಂತವನ್ನು ಕೊಡಬೇಕು. ಒಂದು ದೃಷ್ಟಾಂತವನ್ನು ಕೊಟ್ಟು ದೃಷ್ಟಾಂತದ ಮುಖಾಂತರವಾಗಿ ಹೇಳುವುದಾಗ ಓಹೋ ಹೀಗಲ್ವಾ ಅಂತ ನಮ್ಗೆ ಅರ್ಥ ಆಗತ್ತೆ. ರಾಜರು ಕೂಡ ಹಾಗೆ ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟು ನಮಗೆ ಹರಿಸರ್ವೋತ್ತಮತ್ವ ಲಕ್ಷ್ಮೀದೇವಿಯ ಪೂಜೆಯನ್ನ ಭಗವಂತನ ಒಟ್ಟಿಗೆ ನಾವು ಮಾಡಬೇಕು. ಇಂತಹ ಅನೇಕ ಸೂಕ್ಷ್ಮವಾಗಿರತಕ್ಕಂತಹ ಪ್ರಮೇಯ ಭಾಗಗಳನ್ನು ನಮಗೆ ರಾಜರು ನಮಗೆ ತೋರಿಸಿದ್ದಾರೆ. ತಮ್ಮ ಪುಟ್ಟ ಒಂದು ಲಕ್ಷ್ಮೀ ಶೋಭಾನೆ ಅನ್ನತಕ್ಕಂತಹ ಕನ್ನಡ ಪ್ರತಿಯಲ್ಲಿ ಯಾರು ಈ ಲಕ್ಷ್ಮೀ ಶೋಭಾನೆ ಅನುಸಂಧಾನ ಚಿಂತನೆ ಇತ್ಯಾದಿಗಳನ್ನು ಮಾಡ್ತಾರೋ ದಿನಕ್ಕೆ ಓಲೆ ಭಾಗ್ಯ ಹೆಚ್ಚುವುದು ಅಂತ ತಮ್ಮ ಫಲಸ್ತುತಿಯಲ್ಲಿ ಹೇಳಿದ್ದಾರೆ. ಇಂತಹ ಚಿಂತನೆಯನ್ನು ನಾವು ಮಾಡಿದರೆ ನಮಗೆ ಬೇಕಾಗಿರತಕ್ಕಂತಹ ನಮ್ಮ ಬುದ್ಧಿಯೂ ಕೂಡ ಶುದ್ಧ ಆಗತ್ತೆ. ಯಾವ ಮುತ್ತೈದರಿಗೆ ಒಳ್ಳೆಯ ಓಲೆ ಭಾಗ್ಯವೂ ಕೂಡ ಸಿಗತ್ತೆ. ಅವತ್ತಿನ ದಿವಸ ಒಬ್ಬ ವ್ಯಕ್ತಿ ತಾನು ಸರ್ಪದಿಂದ ದಷ್ಟನಾದವನಾಗಿ ಅರಸಪ್ಪನ ಮಗ ತಾನು ಮರಣವನ್ನು ಹೊಂದಿದ್ದ. ಆ ಸಂದರ್ಭದಲ್ಲಿ ವಾದಿರಾಜರು ರಚನೆ ಮಾಡಿಕೊಂಡಿರತಕ್ಕಂತಹ ಒಂದು ಕೃತಿ ಲಕ್ಷ್ಮೀ ಶೋಭಾನೆ. ಅವನಿಗೆ ಹೇಗೆ ವಿಷಬಾಧೆ ಪರಿಹಾರ ಆಯಿತೋ ನಮಗೂ ಕೂಡ ಈ ಸಂಸಾರ ವಿಷ, ಅಜ್ಞಾನ ವಿಷ ನಮಗೂ ಕೂಡ ಇವತ್ತು ನಮ್ಮ ದೇಹದಲ್ಲಿ ಅದು ಸೇರ್ಕೊಂಡು ಬಿಟ್ಟಿದೆ. ಅಂತಹ ಅಜ್ಞಾನ ಮತ್ತೆ ಸಂಸಾರ ರೂಪವಾಗಿರುವ ವಿಷ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ರಾಜರು ರಚಿಸಿಕೊಟ್ಟಿರತಕ್ಕಂತಹ ಒಂದು ಲಕ್ಷ್ಮೀ ಶೋಭಾನೆಯ ಒಂದು ಪಾರಾಯಣ, ಅದರ ಅನುಸಂಧಾನ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ವಾದಿರಾಜ ಗುರು ಸಾರ್ವಭೌಮರು ರಚನೆ ಮಾಡಿರತಕ್ಕಂತಹ ಕೃತಿಯನ್ನ ಅನುಸಂಧಾನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಎರಡು ತೊದಲು ನುಡಿಯನ್ನ ಆಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿರತಕ್ಕಂತಹ ಎಲ್ಲವರಿಗೂ ಕೂಡ ಪುನಃ ನಮಸ್ಕಾರ ಪೂರ್ವಕವಾಗಿರತಕ್ಕಂತಹ ವಂದನೆಗಳನ್ನು ತಿಳಿಸ್ತಾ ಪರ್ಯಾಯ ಮಠಾಧೀಶರಾಗಿರತಕ್ಕಂತಹ ಗುರುಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತಾ ಈ ಎರಡು ಮಾತುಗಳನ್ನು ವಾಕ್ಕುಸುಮಗಳನ್ನು ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಮಧ್ವಾಂತರ್ಗತ ರಜತಪೀಠಪುರದ ನಿವಾಸಿಯಾಗಿರತಕ್ಕಂತಹ ಕೃಷ್ಣ ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾಯ ನಮಃ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸಸ್ವಭಾವಂ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಅತಿಥಿ ವಿದ್ವಾಂಸರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ನಂತರದಲ್ಲಿ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಆದ್ದರಿಂದ 5 ನಿಮಿಷಗಳ ಕಾಲ ವಿಜೇಂದ್ರಾಚಾರ್ಯರು ತಮ್ಮ ಪ್ರವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ.
ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಂಸಾರಸಿಂಧೋರ್ಜನಿಮರಣಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾಃ ಕಿಮಿಹ ಸುಖಕರಾಃ ಪ್ರೇಮಪಾಶೈರ್ನಿಬದ್ಧಾಃ ಕೃಷ್ಣತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವಜಲಧಿ ಭವತ್ಖೇದ ವಿಚ್ಛೇದ ಹೇತುಂ. ಪರಮ ಪವಿತ್ರವಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತದ ಆಚರಣೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ರಾತ್ರಿ 12:10 ಚಂದ್ರೋದಯದ ಸಮಯದಲ್ಲಿ ಕೃಷ್ಣನಿಗೆ ಪ್ರಸನ್ನಾರ್ಘ್ಯಗಳನ್ನು ನೀಡಿ ಅವನು ಮಾಡಿದ ಉಪಕಾರಗಳನ್ನೆಲ್ಲ ಸ್ಮರಣೆ ಮಾಡಿ ನಮ್ಮ ಬದುಕಿನ ಧನ್ಯತೆಯನ್ನು ಅನುಭವಿಸುವಂತಹ ಪರ್ವಕಾಲದಲ್ಲಿ ಸೇರಿದ್ದೇವೆ. ಇವತ್ತು ಅರ್ಘ್ಯ ಪ್ರದಾನ. ಇಲ್ಲಿಯ ಸಿಂಹ ಮಾಸದ ಪದ್ಧತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ವೈಶಿಷ್ಟ್ಯ. ಅಷ್ಟಮಿಯಲ್ಲಿ ಅರ್ಧರಾತ್ರಿಯಲ್ಲಿ ಕೃಷ್ಣ ಅವತಾರ ಮಾಡಿದಾಗ ಅರ್ಘ್ಯ ಪ್ರದಾನ ಕೊಡಬೇಕಾದ್ರೆ ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ದೇವಕೀ ಸಹಿತಾಯ ಶ್ರೀಕೃಷ್ಣಾಯ ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯಂ. ಇದು ಮಂತ್ರ. ಕೃಷ್ಣ ಅವತಾರ ಮಾಡಿದ ಕೂಡಲೇ ಹೇಳುವ ಮಾತು, ಕೃಷ್ಣ ಅವತಾರ ಮಾಡಿದ್ದು ಕಂಸನನ್ನ ವಧೆ ಮಾಡಲಿಕ್ಕೋಸ್ಕರ. ಇಲ್ಲಿ ಒಂದೇ ಜಿಜ್ಞಾಸೆ, ದುರ್ಯೋಧನ ಮಹಾಪಾಪಿ ಇದ್ದ, ಜರಾಸಂಧನೂ ಕೂಡ ಮಹಾದುಷ್ಟನಾಗಿದ್ದ, ಇನ್ನು ಶಿಶುಪಾಲ, ಹಂಸ, ಡಿಬಿಕಾ ಮುಂತಾದ ಅನೇಕ ದುಷ್ಟರ ಒಂದು ದೊಡ್ಡ ತಂಡವೇ ಇದೆ. ಆದರೂ ಕೂಡ ನಾವು ಅರ್ಘ್ಯ ಪ್ರದಾನದ ಸಮಯದಲ್ಲಿ ಹೇಳುವ ಮಾತು ಕಂಸವಧಾರ್ಥಾಯ ಜಾತಃ. ಕಂಸನ ವಧೆಗೋಸ್ಕರ ಕೃಷ್ಣ ಅವತಾರ ಮಾಡಿದ. ಅರ್ಘ್ಯ ಪ್ರದಾನದ ದಿನ ದುರ್ಯೋಧನ ವಧೆಗೋಸ್ಕರ ಅಂತ ಹೇಳೋದಿಲ್ಲ. ಜರಾಸಂಧನ ವಧೆ, ಹಂಸಡಿಬಿಕರ ವಧೆಯಲ್ಲ, ಕಂಸನ ವಧೆ, ಪೂತನೆಯ ವಧೆ ಅಂತಲೂ ಹೇಳೋದಿಲ್ಲ. ಮೊದಲು ಪೂತನೆಯನ್ನು ಸಂಹಾರ ಮಾಡಿದ್ದಾನೆ. ಕಂಸನ ಸಂಹಾರ ಮಾಡುವಕ್ಕಿಂತ ಮೊದಲು 100 ಜನ ದೈತ್ಯರನ್ನ ಸಂಹಾರ ಮಾಡಿದ್ದಾನೆ. ಆದರೆ ನಾವು ಹೇಳೋದು ಕಂಸನ ವಧೆಗೋಸ್ಕರ. ಅದಕ್ಕೆ ಧರ್ಮಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ಹುಟ್ಟಿದ ಮಗುವಿನ ಬಾಯಲ್ಲಿ ಹಲ್ಲುಗಳಿದ್ರೆ ಸೋದರ ಮಾವ ಸಾಯ್ತಾನೆ ಅಂತ ಅರ್ಥ. ಕೃಷ್ಣನ ಸೋದರ ಮಾವ ಕಂಸ. ಕೃಷ್ಣ ಹುಟ್ಟಿದ ತಕ್ಷಣ ಅವನ ಬಾಯಲ್ಲಿ 32 ಹಲ್ಲುಗಳಿತ್ತಂತೆ. ಯಾವ ಮಕ್ಕಳಿಗೂ ಹುಟ್ಟಿದಾಗ 32 ಹಲ್ಲು ಇರುವುದಿಲ್ಲ. ಯಾವ ಮಗುವಿಗೆ ಹುಟ್ಟಿದಾಗ 32 ಹಲ್ಲು ಇದೆಯೋ ಅವನು ಮಗು ಅಲ್ಲ, ಅವನು ಸರ್ವೋತ್ತಮನಾದ ಭಗವಂತ ಅಂತಾನೆ ಅರ್ಥ. ಹಾಗಾಗಿ ಕೃಷ್ಣ ಹುಟ್ಟಿದಾಗ 32 ಹಲ್ಲಿತ್ತು. ಜ್ಯೋತಿಷ್ಕರು ಹೇಳಿದ್ರು, ಮಗುವಿನ ಬಾಯಲ್ಲಿ ಹಲ್ಲಿದ್ರೆ ಸೋದರ ಮಾವ ಸಾಯ್ತಾನೆ ಅಂತ ಶಾಂತಿ ಮಾಡಬೇಕು. ಇಲ್ಲಿ ಸೋದರ ಮಾವ ಕೆಟ್ಟವನೇ ಇದ್ದಾನೆ, ಅವನ ಸಾಯಲಿ ಅಂತ ಜ್ಯೋತಿಷ್ಕರು ಹೇಳಿದ್ರು. ಜಾತಃ ಕಂಸವಧಾರ್ಥಾಯ. ನೋಡಿ, ಒಂದು ಒಳ್ಳೆಯ ವೈಶಿಷ್ಟ್ಯ. ನಾಳೆ ದಿನ ಬಂದವರಿಗೆಲ್ಲ ಚಕ್ಕುಲಿ ಉಂಡೆಯನ್ನು ಕೊಡ್ತಾರೆ. ಚಕ್ಕುಲಿ ಉಂಡೆ ಯಾರಿಗೆ? ಇವತ್ತು ದೇವರಿಗೆ ಸಮರ್ಪಣೆ. ಅದು ರಾತ್ರಿ ಹುಟ್ಟಿದ ದಿನ ಮಧ್ಯರಾತ್ರಿಯಲ್ಲಿ ಕೃಷ್ಣ ಚಕ್ಕುಲಿ ತಿಂತಾನೆ. ಚಕ್ಕುಲಿ ಹುಟ್ಟಿದ ರಾತ್ರಿ ಯಾವ ಮಗು ತಿನ್ನುತ್ತೋ ಅವನು ಸರ್ವೋತ್ತಮ ಅಂತ ಅರ್ಥ. ನಮ್ಮ ದೇವರು ಚಕ್ಕುಲಿ ತಿಂದು ಸರ್ವೋತ್ತಮನಾಗಿದ್ದಾನೆ. ಯಾಕೆ ಹೇಳಿ? 32 ಹಲ್ಲುಗಳಿರಬೇಕು. ಹುಟ್ಟಿದ ದಿನ ಚಕ್ಕುಲಿ ತಿನ್ನುವುದಲ್ಲ, ಹುಟ್ಟಿ 3 ತಿಂಗಳು ಅನ್ನದ ವಾಸನೆಯನ್ನು ನೋಡುವ ಯೋಗ್ಯತೆ ಮಕ್ಕಳಿಗಿರೋದಿಲ್ಲ. ಅಂತಹದ್ದು ಕೃಷ್ಣ ಹುಟ್ಟಿದ ದಿನ ಚಕ್ಕುಲಿ ಉಂಡೆಗಳನ್ನೆಲ್ಲ ತಿನ್ನಿದ್ದಾನೆ. ಮತ್ತೆ ಎಂದೂ ತಿನ್ನಿಲ್ಲ ದೇವರು. ಭಾಗವತ, ಹರಿವಂಶ ಯಾವುದನ್ನು ಬೇಕಾದ್ರೆ ತೆಗೆದು ನೋಡಿ, ಹಾಲು ಮೊಸರು ಬೆಣ್ಣೆ ತಿಂದಿದ್ದಾನೆ ಹೊರತು ಕೃಷ್ಣ ಚಕ್ಕುಲಿ ಉಂಡೆ ತಿನ್ನಿಲ್ಲ. ಹುಟ್ಟಿದ ದಿನ ರಾತ್ರಿ ಮಾತ್ರ ತಿಂದ. ಯಾಕೆ ತಿಂದ? ಹುಟ್ಟಿದ ದಿನ ಚಕ್ಕುಲಿ ತಿನ್ನುವ ಸಾಮರ್ಥ್ಯ ಇರುವುದು ಸರ್ವೋತ್ತಮನಾದ ನನಗೆ ಮಾತ್ರ ಅಂತ ಸೂಚನೆ ಮಾಡಲಿಕ್ಕೆ ಕೃಷ್ಣ ಚಕ್ಕುಲಿ ತಿಂದಿದ್ದಾನೆ. ಇದು ಚಕ್ಕುಲಿಯ ಹಬ್ಬ. ಆದರೆ ಯಶೋದೆ ಪಕ್ಕದಲ್ಲಿದ್ದಾಳೆ, ಅವಳಿಗೆ ಶುಂಠಿ ಉಂಡೆ, ನೀನು ತಿನ್ಲಿಕ್ಕೆ ಹೋಗಬೇಡ, ನೀನು ಶುಂಠಿ ಉಂಡೆ ತಿನ್ನು, ನಿನ್ನ ಆರೋಗ್ಯ ಚಂದ ಇರುತ್ತೆ ಅಂತ ಅವಳ ಪಾಲಿಗೆ ಶುಂಠಿ ಉಂಡೆ. ಹೀಗೆ ನಮ್ಮ ದೇವರು ಚಕ್ಕುಲಿನ ತಿಂದು ಸರ್ವೋತ್ತಮನಾದ. ಬಾಯಲ್ಲಿ ಮಣ್ಣನ್ನು ತಿಂದು ಬಲರಾಮ ದೇವರು ಬಂದು ಚಾಡಿ ಹೇಳ್ತಾರೆ, ಕೃಷ್ಣೇನಾಂಬರತೇನ ಗಂತು ಮಧುನಾ ಮೃದ್ಭಕ್ಷಿತ ಸ್ವೇಚ್ಛಯ ತಥ್ಯಂ ಕೃಷ್ಣ ಕಯೇವ ಮಾಹ ಮುಸಲಿ ಮಿಥ್ಯಾಂಬ ಪಶ್ಯಾನನಂ
ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸವ ಕೇಶವಃ. ಅಂಬ ಕೃಷ್ಣೇನ ರಂತುಂ ಗತೇನ ಸ್ವೇಚ್ಛೆಯಾ ಮೃದ್ಭಕ್ಷಿತ. ಅಮ್ಮ, ನಿನ್ನ ಮಗ ಆಟ ಆಡ್ಲಿಕ್ಕೆ ಅಂತ ನನ್ನೊಟ್ಟಿಗೆ ಬಂದಿದ್ದ, ಸಿಕ್ಕಾಪಟ್ಟೆ ಮಣ್ಣು ತಿಂದು ಬಿಟ್ಟ ಅಂತ ಚಾಡಿ ಹೇಳ್ತಾನೆ. ಆ ಸಮಯದಲ್ಲಿ ಯಶೋದೆ ಕಿವಿ ಹಿಡಿದು ಕೇಳ್ತಾಳೆ, ಹೌದೇನೋ ಕೃಷ್ಣ, ಮಣ್ಣನ್ನು ತಿಂದೀಯಾ? ಕೃಷ್ಣ ಹೇಳ್ತಾನೆ, ಅಮ್ಮ, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಅದೇಗೆ ಸುಳ್ಳು ಹೇಳ್ತಾನೆ? ಅವನು ಬಲರಾಮ ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲಮ್ಮ, ನಂದು ಒಂದೇ ಪ್ರಶ್ನೆ, ನಾನು ಮಣ್ಣು ತಿಂದದ್ದನ್ನು ನೋಡಿದ್ಯಾರು? ಬಲರಾಮನ ಕಣ್ಣು. ನಿನಗೆ ಹೇಳಿದ್ದಾರು? ಬಲರಾಮನ ಬಾಯಿ. ಅದು ಹೇಗಮ್ಮ ಸಾಕ್ಷಿ? ಹೇಳಿದ ಬಾಯಿಗೆ ನೋಡಿ ಗೊತ್ತಿಲ್ಲ, ನೋಡಿದ ಕಣ್ಣಿಗೆ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ನಾನು ಮಣ್ಣು ತಿಂದದ್ದು ಸುಳ್ಳು, ಬೇಕಾದ್ರೆ ನೀನೇ ನೋಡು. ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸವ ಕೇಶವಃ. ತೆಗಿ ಬಾಯಿ ಅಂದ್ರೆ ಬ್ರಹ್ಮಾಂಡವನ್ನೇ ತೋರಿಸಿದ, ಬಾಯಲ್ಲಿ ಮಣ್ಣನ್ನು ತಿಂದು ಜಗತ್ತನ್ನ ತೋರಿಸಿದ ವ್ಯಕ್ತಿ ಯಾರು? ಅದು ಕೃಷ್ಣ ಪರಮಾತ್ಮ. ನಮ್ಮ ದೇವರನ್ನು ನೋಡಿ, ಚಕ್ಕುಲಿಯನ್ನು ತಿಂದು ಸರ್ವೋತ್ತಮನಾಗಿದ್ದಾನೆ, ಮಣ್ಣನ್ನ ತಿಂದು ಸರ್ವೋತ್ತಮನಾಗಿದ್ದಾನೆ. ಇಂತಹ ಸರ್ವೋತ್ತಮನಾದ ಕೃಷ್ಣ ಬಾಲ್ಯದಿಂದ ಕೊನೆಯ ತನಕ ಯಾವ ಅಧಿಕಾರಗಳಿಗೂ ತನ್ನನ್ನು ಅಂಟಿಸಿಕೊಳ್ಳದೆ ಕಂಸನನ್ನ ಸಂಹಾರ ಮಾಡಿದ, ಉಗ್ರಸೇನನಿಗೆ ಪಟ್ಟ ಕೊಟ್ಟ. ಜರಾಸಂಧನದ ಸಂಹಾರ ಮಾಡಿದ, ಅವನ ಮಗನಾದ ಸಹದೇವನಿಗೆ ಪಟ್ಟವನ್ನು ಕೊಟ್ಟ. ನರಕಾಸುರನ ಸಂಹಾರ ಮಾಡಿದ, ಭಗದತ್ತನಿಗೆ ಪಟ್ಟವನ್ನು ಕೊಟ್ಟ. ಕೌರವರನ ಸಂಹಾರ ಮಾಡಿದ, ಪಾಂಡವರಿಗೆ ರಾಜ್ಯವನ್ನು ಕೊಟ್ಟ. ತಾನು ಮಾತ್ರ ಬಂದ ಅತಿಥಿ ಅಭ್ಯಾಗತರ ಪಾದವನ್ನ ತೊಳೆದ. ತನ್ನನ್ನು ಹೇಳಿಕೊಂಡ, ಅಹಂ ಸಯೇವ ಗೋಪಾಲ, ನಾನೊಬ್ಬ ಗೋವಳ. ನಿಮ್ಮ ಮನೆಯಲ್ಲಿ ಅತ್ಯಂತ ದುಃಖದಿಂದ ಬದುಕುವ ಗೋವುಗಳನ್ನು ರಕ್ಷಣೆ ಮಾಡುವ ಗೋವಿಂದ ನಾನು, ಗೋಪಾಲಕ ನಾನು ಅಂತ ಗೋವುಗಳನ್ನು ಮೇಯಿಸಿ ಸರ್ವೋತ್ತಮ ಅಂತ ಮೆರೆದ. ಇದು ಭಗವಂತನ ಒಂದೊಂದೇ ತ್ಯಾಗದ ಗುಣಗಳು. ಅಂತಹ ಗುಣಗಳನ್ನು ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಆ ಗುಣಗಳಿಗೆ ಮಾಡುವ ಆರಾಧನೆಯೇ ಇದೊಂದು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಎನ್ನುವ ವ್ರತ. ಇದನ್ನ ಅದ್ಭುತವಾಗಿ ಒಂದು ಉತ್ಸವ ರೀತಿಯಲ್ಲಿ ಆಚಾರ್ಯರ ಕಾಲದಿಂದ, ವಾದಿರಾಜರ ಕಾಲದಿಂದ ಸಂಪ್ರದಾಯಕ್ಕೆ ಅನುಗುಣವಾಗಿ ನಡೆಸಿಕೊಂಡು ಬರುವಂತಹ ಒಂದು ಹಿರಿಮೆ ಗರಿಮೆಗಳನ್ನು ಹೊತ್ತ ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ನಗರಿ ಉಡುಪಿಯ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ನಾವು ಮಾಡುವ ಆಚರಣೆಗಳೆಲ್ಲ ಈ ಕೃಷ್ಣನ ಚಿಂತನೆಯಿಂದ ಅರ್ಥವತ್ತಾಗಲಿ, ಗುರುಗಳ ಅನುಗ್ರಹ ನಮ್ಮೆಲ್ಲರ ಪಾಲಿಗೆ ನಿರಂತರ ಒದಗಿ ಬರಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರಿಗೆ ಸಮಯ ಬಹಳ ಕಮ್ಮಿ ಆಯಿತು. ಆದರೆ ಅದರ ಪ್ರವಚನವನ್ನು ಆಚಾರ್ಯ ನಾಳೆ ಮುಂದುವರಿಸ್ತಾರೆ ಅಂತ ಹೇಳ್ತಾ ಆಚಾರ್ಯರಿಗೆ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃವಂತಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. 7:15 ಸರಿಯಾಗಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರ ವೇದಿಕೆ ಸಜ್ಜನ್ನ ಎಲ್ಲ ಈಗ ಅವರು ನಡೆಸ್ತಾ ಇದ್ದಾರೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಗೆ ವಿಶ್ರಾಂತಿ ಎಂಬುದಾಗಿ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.